ನೋಡಿ ಈ ಥರ ಬಂದಿದೆ ಕುರ್ಕುರೆ. ತುಂಬ ಚೆನ್ನಾಗಿರುತ್ತೆ. ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ಚಹಾ ಕಾಫಿ ಒಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಆಲ್ರೆಡಿ 8 ಗಂಟೆ ಇದೆ. ಮಳೆ ಎಲ್ಲ ಲೈಟ್ ಹಾಕೊಂಡು ಕೂತೀವಿ. ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ. ಸಾಯಂಕಾಲ ಏನು ಮಾಡುತ್ತೋ ಗೊತ್ತಿಲ್ಲ. ಈಗ ಮಾತ್ರ ಮಳೆ ಇದೆ. ಹೋಗುವ ಕೆಲಸಕ್ಕೆ ಇನ್ನೊಂದು 10 ನಿಮಿಷ ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಸ್ನೇಹಿತರೆ. ಎಲ್ಲ ಕೆಲಸ ಆಯಿತು. ಬಟ್ಟೆ ಅದೆಲ್ಲ ಸ್ವಲ್ಪ ತೊಳೆದಿಲ್ಲೇ ಹಾಕಿದ್ದೀನಿ ಬಾಗಿಲ ಹತ್ರ. ಧನುಷ ಆಲ್ರೆಡಿ ಕಾಲೇಜಿಗೆ ಹೋಗಿ ಆಯಿತು. ಈಗ ನಾನು ಕೂಡ ಕೆಲಸಕ್ಕೆ ಹೊರಡ್ತೀನಿ. ಇವತ್ತು ನೋಡಿ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ. ಹಾಗೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಬನ್ನಿಗೆ ನಾನು ಕೆಲಸಕ್ಕೆ ಹೊರಡ್ತೀನಿ. ನಾನು ಇದೇ ಮೆಣಸಿನ್ಕಾಯಿದೀಗ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ. ಇದೇ ಮೆಣಸಿನ್ಕಾಯಿದೀಗ ಏನು ಮಾಡ್ತೀನಿ ಅಂದರೆ ಕುರ್ಕುರೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ಸೈಡ್ ಇಟ್ಕೋತೀನಿ. ಈ ಥರದ್ದು ನಾವು ತುಂಬ ಎಲ್ಲ ತಗೋಬೇಕಾಗತ್ತೆ. ಇದು ಇರಬಾರ್ದು ನಮಗೆ. ನೋಡಿ ಈ ಥರ ಇರಬಾರ್ದು. ಈಗ ತುಂಬ ದಪ್ಪದಾಗಿ ಕಟ್ ಮಾಡಬಾರ್ದು, ತುಂಬ ತೆಳುವಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಸೈಜ್ ಇದ್ದರೆ ಸಾಕು. ನೋಡಿ ಈ ಸೈಜಲ್ಲಿ ಎಲ್ಲವನ್ನು ಇದೇ ಸೈಜಲ್ಲಿ ಕಟ್ ಮಾಡಬೇಕು ನಾವೀಗ. ಈ ಥರ ಏನು ಮಾಡೋದು, ಒಳಗಡೆ ಇದು ಇರಬಾರ್ದು. ರಿಂಗ್ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಈ ಥರ ನೋಡಿ ಎಲ್ಲವನ್ನು ತೆಗೀರಿ, ಹೋಗುತ್ತೆ. ನಿಮಗೆ ಇದಾಗದಿದ್ದರೆ 1 ಸ್ಪೂನಿಂದ ಇದು 3 ಕಡೆ ಇರುತ್ತೆ. ಬೀಜ ತಗೊಂಬಿಡಿ. ನೋಡಿ ಇದೇ ಥರ ನಾನೀಗ ಇದಷ್ಟುವನ್ನು ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಈಗ ಈ ಥರ ಎಲ್ಲ ಕಟ್ ಮಾಡಿ ರಿಂಗ್ಗಳನ್ನಾಗಿ ಮಾಡಿ ಎತ್ತಿಟ್ಟಿದ್ದೇನೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ಮೊದಲಿಗೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಆದರೆ ಮತ್ತೆ ಇದಾಗುತ್ತೆ. ಅದನ್ನು ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದಕ್ಕೀಗ ಸ್ವಲ್ಪ ಚಿಲ್ಲಿ ಪೌಡರ್. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಮೆಣಸು ಖಾರ ಇದ್ದರೆ ಮಾತ್ರ ಹಾಕ್ಲಿಕ್ಕೆ ಹೋಗ್ಬಿಡಿ. ಖಾರ ಇಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಈಗ ಶುಂಠಿ, ಹಸಿ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಇಲ್ಲೇ ತುರಿದು ಹಾಕ್ಕೊಳ್ಳಿ ಈ ಥರ. ನೋಡಿ ಈ ಥರ ಇಲ್ಲಿ ಇರುತ್ತೆ. ಇದು ಜಜ್ಜಿ ಹಾಕಿದರೆ ಇದಾಗಲ್ಲ ಅಂಥೇಳಿ ಈ ಥರ ತುರಿದು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸತಿ ನಾವು ಈ ಥರ ಮಾಡ್ಕೋಬೇಕು. ನೋಡಿ ಇಷ್ಟು. ನೀವು ಕೈಯಿಂದ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಇದರಿಂದನೂ ಮಾಡಿ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತೀನಿ. ನೋಡಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ. ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಮೊದಲಿಗೆ ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಾವು ಉಪ್ಪದೆಲ್ಲ ಹಾಕಿರ್ತೀವಲ್ಲ, ಅದು ಬಿಟ್ಕೊಳ್ಳುತ್ತೆ ನಮಗೆ. ನೋಡಿ ಈ ಥರ. ಈಗ ಇದಕ್ಕೆ ಸ್ವಲ್ಪ ನಾನು ನೀರು ಚಿಮ್ಕಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಸ್ವಲ್ಪ ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತು ನೀರಾಗಿಬಿಡುತ್ತೆ ಅದು. ನೋಡಿ ಇದನ್ನೆಲ್ಲ ಈಗ ನಾನು ಡ್ರೈ ಆಗಿ ಮಾಡ್ತೇನೆ. ನೋಡಿ ಈ ಥರ ಈಗ ಎಲ್ಲದಕ್ಕೂ ಹಿಟ್ಟು ಇಷ್ಟು ಅಂಟಿದ್ರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನೋಡಿ ಇಲ್ಲಿ ಆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಈ ಕಡೆಗೆ ಇಲ್ಲಿ ಮಾಡಿಟ್ಟಿರೋವಂಥದ್ದು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದೊಂದೇ ಆದರೂ ಹಾಕ್ಕೊಳ್ಳಿ. ನೀವು ಒಂದೊಂದೇ ಹಾಕಬೇಕಾಗುತ್ತೆ, ಯಾಕಂದರೆ ಇವು ಅಂಟ್ಕೊಳ್ತಾವು. ಈ ಥರ ಒಂದೊಂದೇ ಪೀಸ್ಗಳನ್ನಾಗಿ ಹಾಕ್ತೇನೆ. ನಿಧಾನಕ್ಕೆ ಹಾಕ್ಕೊಳ್ಳಿ, ಎಣ್ಣೆ ಕಾದಿರುತ್ತೆ ಅಲ್ಲ, ಅದಕ್ಕಾಗಿ. ನೋಡಿ ಈ ಥರ ನಾನು ಎಲ್ಲವನ್ನು ಹಾಕ್ತೇನೆ. ಈಗ ನೋಡಿ ಇಲ್ಲಿ ಒಂದೊಂದಾಗಿ ಹಾಕಿದ್ದೇನೆ. ಈಗ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಇವು ಸ್ವಲ್ಪ ಗರಿ ಗರಿ ಆಗಬೇಕು ಚೆನ್ನಾಗಿ. ನಮಗೆ ಅಲ್ಲಿವರೆಗೂ ಇದನ್ನು ಮಾಡಬೇಕಾಗತ್ತೆ, ಕರಿಬೇಕಾಗತ್ತೆ. ನೋಡಿ ಈಗ ಗರಿ ಗರಿ ಆಗಿದ್ದಾವೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಸ್ನೇಹಿತರೆ, ಲಿಂಬೆ ರಸ ಇದ್ದರೆ ಹಾಕ್ಕೊಳ್ಳಿ. ಹಿಟ್ಟೆಲ್ಲ ನಾವು ಕಲಿಸ್ತೀವಲ್ಲ ಅವಾಗ. ಇಲ್ಲಾಂದರೆ ಬಿಡಿ. ನನ್ನ ಹತ್ರ ಇರಲಿಲ್ಲ, ಹಾಕಿಲ್ಲ. ಇಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ ಹರಡಿರೋ ಅಂಥ ಪ್ಲೇಟಿಗೆ ನಾನು ತಗೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಬಜ್ಜಿ ಮಾಡ್ಕೊತೀನೋ ಈ ಥರ ಮೆಣಸಿನ್ಕಾಯಿದು ಗರಿ ಗರಿಯಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ ಇದನ್ನೀಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ.
ಎಲ್ಲವನ್ನು ಕರೆದಿದ್ದೇನೆ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಏನಪ್ಪ ಅಂದರೆ ಚಾಟ್ ಮಸಾಲೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಚಾಟ್ ಮಸಾಲೆ ಹಾಕಿದ ಮೇಲೆ ನೋಡಿ ಎಷ್ಟು ಗರಿ ಗರಿಯಾಗಿ ಈ ಥರ ಮಾಡ್ಕೊಳ್ಳಿ. ಒಂದು 2-3 ಸತಿ ನೋಡಿ ಈ ಥರ ಬಂದಿದೆ ಕುರ್ಕುರೆ, ತುಂಬ ಚೆನ್ನಾಗಿರುತ್ತೆ. ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ಚಹಾ ಕಾಫಿ ಒಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವ ಥರದಲ್ಲಿ ರೆಡಿಯಾಗಿದ್ದೀವಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸೊಳ್ಳೆ, ಸ್ವಲ್ಪ ಬಿಸಿಲು ಬಿದ್ದಿದೆ. ನನಗೂ ಸ್ವಲ್ಪ ಹುಷಾರಿಲ್ಲ. ನನಗೆ ಚಳಿ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಸೊಳ್ಳೆ ಕಡಿಸ್ಕೊಂಡು ಹುಷಾರ ತಪ್ಪಿಬಿಡ್ತೇನೆ. ಅದಕ್ಕಾಗಿ ಯಜಮಾನ್ರು ಹಂಗೆ ಒಂದು ಹಾಕೊಂಬಂದಿದ್ದೀನಿ. ಏನು ಮಾಡ್ತಾ ಇದ್ದೀವಿ ಅಂಥೇಳಿ ತೋರಿಸ್ತೇನೆ ಬನ್ನಿ. ನಾನಂತ ಕೆಲಸ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಹೊರಗಡೆ ಬಂದರೆ ನಾನು ಹಂಗಿನೇ ಹಾಕ್ತೀನಿ, ಅಷ್ಟು ಸೊಳ್ಳೆದವು. ನಮ್ಮ ಧನುಷನ ಈಗಷ್ಟೇ ಕೈ ಮುರ್ಕೊಂಡು ಹುಷಾರಾಗಿದ್ದಾನೆ. ಅವ್ನ ಕೆಲಸ ನೋಡಕ್ತಿರ ಬನ್ನಿ. ಇಂಟ್ರೆಸ್ಟು ಶಾಲೆ ಒಳಗಡೆ ತೋರಿಸಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ. ಕೈಯ ಈಗಷ್ಟೇ ಜಸ್ಟ್ ಮತ್ತೆ ಅದೇ ಕೈಲಿ ಹತ್ತತಿ ಅಲ್ಲ ತಮ್ಮ, ನೀನು ಹೇಳಿದ್ರೆ ನಿಮ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲೋ, ಯಾಕೋ ಈ ಥರ ಮಾಡ್ತಿ ನೋಡಿ. ಈಗ ಅವರಪ್ಪ ನಾನು ಕೆಲಸ ಮಾಡ್ತೀನಿ ಹರಿ ತೊಗೊಂಬ ಅಂತಂದ್ರು, ಈಗ ಅವನು ತೊಗೊಂಡಿದ್ದಾನೆ. ಈಗ ಕೈ ಮತ್ತೆ ಅದೇ ಕೈಯಿಂದ ನೀನು ಹೊಡಿತಿ ನೋಡ್ಲಿ, ಗಿಡ ಕೇಳೋದಿಲ್ಲ ಸ್ನೇಹಿತರೆ. ಇವನಿಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ. ಈ ಥರ ಅಂದರೆ ನೋಡಿ ಹೇಗೆ ಗಿಡ, ಇದು ಬುಗುರಿ ಗಿಡ, ಏನು ತುಂಬಾ ದೊಡ್ಡದಾಗುತ್ತೆ ಅಂಥೇಳಿ ದಾರಿ ಮೇಗಿಂದ ಅವರಪ್ಪ ನಾನು ತೆಗಿತೀನಿ ಅಂತಂದರು. ಅದಕ್ಕಾಗಿ ಅದು ಬೇಡ, ಹೂವಿನ ಗಿಡ ಐತೆ. ಇದು ಬುಗುರಿ ಗಿಡ ಸ್ನೇಹಿತರೆ. ನೋಡಿ ನಾ ತೆಗಿತೀನಿ ಅಂತೇಳಿ ಅಂದರು ಬಂದಿದ್ದಾನೆ ನೋಡಿ. ಅದಕ್ಕಾಗಿ ಈಗ ನಾವು ಇದನ್ನು ಮಾಡ್ತೇವೆ ಕೆಲಸ ನೋಡಿ. ಇದೊಂದು ಎಪ್ಸಿದ ಬುಡ ನೋಡಿ ಎಷ್ಟು ದೊಡ್ಡದಾಗಿತ್ತು. ನಾವು ಈಗ ಕಡ್ದು ಬಿಟ್ಟಿವಿ. ಫಸ್ಟ್ ಟೈಮ್ ನಮ್ಮ ಮೇಡಮ್ ಅವ್ರ ಕೆಲ್ಸಕ್ಕೆ ಬಂದಾರ ನೋಡಿ. ಒಟ್ಟೆ ಯಾವಾಗೂ ಮಾಡಿಲ್ವ ನೀ ಕೆಲಸ ಸ್ನೇಹಿತರೆ. ನಾನು ಕಡ್ದೆ ಮುಳ್ಳೆಲ್ಲ ಹಿಡ್ಕೊಂಡು ಸಾಕಾಗಿ ಬಂದೆ. ಅವಳಿಗೆ ಹೋಗಿದ್ದಾಳೆ. ಈಗ ಅಲ್ಲೇ ಬಿಟ್ಬಿಡ್ರಿ, ಆದ್ರೆ ಅಲ್ಲೇ ಇರೋದಕ್ಕೆ ಬಿಟ್ಬಿಡ್ರಿ, ಸಾಕಾಯ್ತು ಬಿಡಿ. ಇಲ್ಲಿ ಕೂತಾರು ಸಾಕಾಯ್ತು ಅಷ್ಟಕ್ಕೆ. ಇವನು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಬಂದು. ಆ ಕಡೆಗೆ ಈ ಕಡೆಗೆ ಎಲ್ತಮ್ಮ ಅದು ನಿನ್ನ ಕೈಯ, ನೀನು ಹೇಳಿದ್ರೆ ಕೇಳಲ್ಲ ಸ್ನೇಹಿತರೆ. ಅವನು ಇವನು ಇಲ್ಲಿ ಮಾಡ್ತಾ ಇದ್ದಾನೆ, ಯಜಮಾನ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಎಲ್ಲ ತೆಗ್ದೀವಿ ನೋಡಿ. ಈಗ ಈ ಲೈನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕ್ಲಿಯರಾಗಿ ನೋಡಿ. ಇದು ಸೈಡು ಕ್ಲಿಯರ್ ಆಯ್ತಲ್ಲ, ನಾ ಮುಂದೆ ಎಷ್ಟಿದೆಯೋ ಅಷ್ಟು ಕ್ಲಿಯರ್ ಕಟ್. ಯಾಕಂದರೆ ಹುಳ ಹುಟ್ಟಿ ಬರ್ತಾವಲ್ಲ ಸ್ನೇಹಿತರೆ. ನೋಡಿ ಈ ಕಡೆದೆಲ್ಲ ಇಷ್ಟು ಕ್ಲಿಯರ್ ಮಾಡ್ಕೊಂಡಿವಿ. ಇನ್ನು ಮತ್ತೆ ತೆಗಿತೇವೆ ನೋಡಿ. ಇಲ್ಲಿ ಯಜಮಾನ್ ದೊಡ್ಡ ತಕೋರಿ, ನಿಧಾನಕ ತಕೋರಿ. ದೊಡ್ಡ ತಕೋರಿ ನೋಡಿ. ಇಲ್ಲಿ ಯಜಮಾನ್ರು ಬೆಂಡಿ ಊರ್ತಾ ಇದ್ದಾರೆ. ಅಲ್ಲಿ ಪಾಟ್ ಒಳಗಡೆ ತಗೊಂಬಂದ್ರಲ್ಲ ಅದೇ ಬೆಂಡಿನ. ಸ್ವಲ್ಪ ದೂರ ಹಚ್ಚಿ, ಈ ಕಡೆ ಒಂದು ನಾಟ್ ದೂರ. ಇರಲ ಅಲ್ಲೊಂದಿಷ್ಟು ಅದಾವು, ಅವೊಂದಿಷ್ಟು ಹಚ್ಕೊತೀವಿ ನೋಡಿ. ಬೆಂಡೆ ಗಿಡಗಳು ಎಲ್ಲ ಹಚ್ಚಿದ್ರು ಇಲ್ಲಿ ಯಜಮಾನ್ರು. ಒಂದೆರಡು ಹಾಗೆ ಟೊಮೆಟೊ ಸಸಿ ಕೂಡ ಹಚ್ಚಿದ್ರು. ಇದು ಒಂದು ಚಗಟೆ ಸೊಪ್ಪು, ನಮ್ಮ ಮೊನ್ನೆ ಚಟಂಬಡಿಗೆ ಅಂತಂದಿದ್ರಲ್ಲ ಯಜಮಾನ್ರು, ಅದು ನೋಡಿ ಸೊಪ್ಪಿದು. ನಮ್ಮನೆ ಹತ್ರನೇ ಇದ್ದೀವಿ. ಇಲ್ಲೆಲ್ಲ ಇದೆ ನೋಡಿ. ಇಲ್ಲಿದೆ, ಎದ್ದಿದೆ. ಈಗ ಕ್ಲೀನ್ ಆಯಿತು. ಇಲ್ಲಿ ಬಂದು ಪುಂಡಿ ಸೊಪ್ಪಿನ ಗಿಡ ಹಚ್ಚತ್ತಾರೆ, ಇಲ್ಲಿ ತಂದಿಟ್ಟಾರೆ ನೋಡಿ. ಅಲ್ಲಿ ಸಸಿ ಬಂದಿದ್ದು ಸ್ನೇಹಿತರೆ. ಆಯ್ತು ರೀ ಸಾವ್ಕಾರ, ಕೆಲಸ ಮುಗೀತಾ? ದಿನ ಕಾಲೇಜಿಂದ ಬಂದು ಎಷ್ಟು ಕೆಲಸ ಇರ್ತೈತೆ ನೋಡಪ್ಪ, ಏನು ಮಾಡಲೇಬೇಕು. ಮಳೆ ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ಹುಲ್ಲು ಬಂದಿತ್ತಲ್ಲ, ಎಲ್ಲ ಕಿತ್ತೀವಿ ಯಜಮಾನ್ರು. ನಾನು ಹಾದೋಗ್ಲಿಕ್ಕೆ ದಾರಿನೇ ಕಟ್ಟಾಗುತ್ತೆ. ಈಗ ಸ್ವಲ್ಪ ತಕೊಂಡ್ರೆ ಆಯ್ತು ಅಂಥೇಳಿ ಈ ಕಡೆದೆಲ್ಲ ಕಿತ್ಕೊಂಡಿವಿ. ನಾನು ಕೂಡ ಮಾಡಿದ್ದೆ ಕೆಲಸ, ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು. ಇಲ್ಲಿದು ಕೂಡ ನೋಡಿ ತೆಗ್ದೀವಿ. ಇಲ್ಲಿದು ಗಿಡದಾಗಿಂದದು ಅಷ್ಟೆಲ್ಲ ತಕ್ಕೊಂಡೆ
ಈ ಕಡೆ ಹೂ ಕೊಯ್ಯೋದಕ್ಕೆ ಬರಲ್ಲ ಅಂಥೇಳಿ ಈ ಕಡೆದು ತೆಗ್ದಿವೆಲ್ಲ. ಇಲ್ಲಿ ತನಕ ಇದಷ್ಟು. ಧನುಷ್ ಏನೇನು ಹಾರೆಯಿಂದ ಮಾಡಿಬಿಟ್ಟು ಹೊಲಸು ಹಿಡಿಸಿದ್ದಾನೆ. ನಾಳೆ ತ ನಾಡಿದ್ದು ನಾನೇ ಕ್ಲೀನ್ ಮಾಡ್ಕೊತೀನಿ. ಹುಷಾರಾದ ನಂತರ ಇದನ್ನು ಮಾಡಬೇಕು. ಹಾಗೆ ಈಗ ತುಳಸಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಮ್ಮ ಮನೆ ಹತ್ರ ತುಳಸಿ ಸಸಿ ನೋಡಿ, ತುಳಸಿ ಸಸಿ ಬಂದಿದೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋ ಈ ಥರ ಆಗಿದೆ. ಹೇಗಿದೆ ನಮ್ಮ ಕೆಲಸ ಅಂಥೇಳಿ ಕಮೆಂಟ್ ಮಾಡಿ. ಇವ್ರ ಕೈ ನೋವು ಈಗ ಪ್ಲಾಸ್ಟರ್ ಕೇಳೋದಿಲ್ಲ ಸ್ನೇಹಿತರೆ. ಅವನಿಗೆ ಅದೇ ಕೈಯಿಂದ ಮಾಡೀನಿ ಅಂತಾನೆ. ಸರಿ ರೀ, ಬಿಸಾಡ. ನಮ್ಮ ಮಲ್ಲಿಗೆ ಗಿಡದಲ್ಲಿ ಹೂ ಎಲ್ಲ ಖಾಲಿ ಐತೆ ನೋಡಿ. ಹೂ ಇಲ್ಲ ಸ್ನೇಹಿತರೆ. ಇನ್ನು ಕಡಿಮೆ ಚಿಗುರು ಬಂದು ಯಾವತ್ತು ಹೋಗ್ಬಿಡುತ್ತೋ ಅವತ್ತು ನೋಡ್ಬೇಕಷ್ಟೆ. ಮತ್ತು ಇದು ನೋಡಿ, ಗೆಣಸಿನ ಬಳ್ಳಿ ಅರ್ಧಕ್ಕರ್ಧ ತೋಟ ಆಗಿಬಿಟ್ಟಿದೆ. ಒಂದು 5-6 ಸೆಂಕ್ಷನ್ ಆಗಿದೆ. ನಂತರ ಟೀಚರ್ ಸೈಟಿಗೆ ಹೋಗಿದೆ ರೀ. ಫುಲ್ಲು ಟೀಚರ್ ಸೈಟಿಗೆ ಹೋಗಿದೆ, ಇಲ್ಲೇ ಇದೆ, ಅಲ್ಲಿವರೆಗೂ ಇದೆ ಸ್ನೇಹಿತರೆ. ಫ್ಲ್ಯಾಟ್ವರೆಗೂ ನಮ್ಮ ಗೆಣಸಿನ ಬಳ್ಳಿ ಈಗ ಫುಲ್ಲು ಹಬ್ಕೊಂಡ್ಬಿಟ್ಟಿದೆ ಎಲ್ಲ. ಮತ್ತು ಒಳ್ಳೆ ಗೆಣಸು ನೋಡಿ. ಯಾರಿಗಾದ್ರೂ ಬೇಕಾದರೆ ಈಗ ಮಳೆಗಾಲಕ್ಕೆ ಹಚ್ಚಿದರೆ ಒಳ್ಳೆಯದಾಗುತ್ತೆ. ಯಾರಿಗಾದ್ರೂ ಬೇಕಾದರೆ ತೊಗೊಂಡೋಗಿ. ಹತ್ತಿರ ಇರೋರು, ದೂರ ಇರೋರಿಗೆ ಹೇಳೋದಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಅಡ್ವಾನ್ಸಾಗಿ ನಮ್ಮ ಕಲ್ಲುಗಳು ಬಂದು ನಮ್ಮ ರೂಮನೇ ರೆಡಿ ಆಗಲಿಲ್ಲ. ರೂಮ್ ಕಟ್ಟೋರು ಬರ್ತಾಯಿಲ್ಲ. ರೂಮ್ ಕಟ್ಟೋವ್ರ ಮನೆಯಲ್ಲಿ ಸಾವಾಗಿದೆ ಅಂತೆ. ಅವ್ರದ್ದೆಲ್ಲ ಕಾರ್ಯ ಎಲ್ಲ ಮುಗಿಸಿ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಅಂತ ಹೇಳಿದ್ದಾರೆ. ಯಾವಾಗ ಬರ್ತಾರೆ ಬರಲಿ ಸ್ನೇಹಿತರೆ. ನೋಡಿ, ಇಷ್ಟ ಆಯ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹೇಗಿದೆ ನೋಡಿ ನಮ್ಮ ಅವತಾರ. ಸೊಳ್ಳೆಗೋಸ್ಕರ ಸಿಕ್ಕಾಪಟ್ಟೆ ಸೊಳ್ಳೆ. ನನ್ನ ಮಗ ಏನು ಹೇಳಿದ್ರೆ ಕೆಲಸ ಮಾತ್ರ ಬಿಡಲ್ಲ ಸ್ನೇಹಿತರೆ. ಅವನು ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ಸೊಳ್ಳೆ ಕಡಿಸ್ಕೊಂಡ್ರಪ್ಪ ಅಷ್ಟೇ. ಶ್ರೇಯ ಅಂತ ಒಳಗಡೆ ಕೂತಿದ್ದಾಳೆ. ಒಂಚೂರು ಬಂದ್ಲು, ಅವಳಿಗೆ ಆಗೋದಿಲ್ಲ. ನನ್ನ ಹಾಗೆ ಇದು ಇದ್ದಾಳೆ. ಅವಳು ಒಳಗಡೆ ಹೋದ್ಲು. ಅದಕ್ಕಾಗಿ ಅವಳಿಗೂ ಹುಷಾರಿಲ್ಲ, ನಮಗೂ ಹುಷಾರಿಲ್ಲ. ಅದಕ್ಕೆ ಬೇಡ ಅಂತ ನಾವು ಸುಮ್ಮನೆ ಸಪ್ರೇಟಾಗಿ ಕೂತಿ ಯಜಮಾನ್ರು ಮತ್ತು ಮಗ ಮಾಡೋದು. ಯಜಮಾನ್ರನ್ನ ಸ್ವಲ್ಪ ತೋರಿಸ್ತೀನಿ. ಹಂಗೆ ಹಾಕೊಂಡಿಲ್ಲ, ಹಂಗೇ ಹಾಕ್ಕೊಳ್ಳೋದಿಲ್ಲ ಅವ್ರು. ಯಾವಾಗ ಏನು ಹೊರಗಡೆ ಹೋಗ್ಬೇಕಾರೆ ಮಾತ್ರ ಹಂಗೆ ಹಾಕ್ತಾರೆ. ಈಗ ಇಷ್ಟು ಸೊಳ್ಳೆ ಕಡಿತಾ ಇದ್ದಾವೆ, ಹಂಗೆ ಹಾಕ್ಕೊಳ್ಳಿ ಅಂದ್ರೆ ಹಾಕ್ಕೊಳ್ಳೋದೇ ಇಲ್ಲ ಅವರು. ಬೇಸಿಗೆ ಇಲ್ಲಿಲ್ಲ, ಯಾವ ಚಳಿಗಾಲದಲ್ಲಿ ಇಲ್ಲ, ಮಳೆಗಾಲದಲ್ಲಿ ಇಲ್ಲ, ಯಾವಾಗಲೂ ಇಲ್ಲ ನೋಡಿ. ಸೊಳ್ಳೆ ಅಂತೂ ಕೂತ್ಕೊಳ್ಳಿಕ್ಕೆ ಬಿಡ್ತಾಯಿಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಯಾರಿಗಾದ್ರೂ ಸೀರೆ ಬೇಕಾದ್ರೆ ಕಮೆಂಟ್ ಮಾಡಿ. ನನ್ನ ಮಗನ ಕೆಲಸ ನೋಡಿ ಆ ಥರ ಇದೆ ನೋಡಿ. ನಮ್ಮ ದಾಸವಾಳ ಗಿಡಗಳೆಲ್ಲ ಕಡ್ದುಬಿಟ್ರು ನಮ್ಮ ಯಜಮಾನ್ರೇನು. ಹೂ ಇಲ್ಲ ನಮ್ಮ ದೇವರಿಗೆ ಇವತ್ತಿನ ನಾಳೆಯಿಂದ. ಅಲ್ಲಿದು ಕಡಿದ್ರು ನೋಡಿ, ಅದನ್ನು ಕಡಿದ್ರು. ಕರಿಬೇವು ಸೊಪ್ಪಿನ ಗಿಡ ಬಿಟ್ಟಿದ್ದಾರೆ. ಇಷ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರು ಯಜಮಾನ್ರು, ಬೇಡ ಅಂಥೇಳಿ. ನೋಡಿ, ಸ್ವಲ್ಪ ಮನೆ ಹತ್ರ ಎಲ್ಲ ಕ್ಲೀನ್ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಕ್ಲೀನ್ ಆಯಿತು ಮನೆ ಹತ್ರ. ನಾನು ಈ ಕಡೆಯಿಂದ ಮನೆ ತೋರಿಸ್ಬೇಕಂತೇಳಿ ಬಂದೆ. ಇನ್ನು ನಮ್ಮ ಮನೆ ಕಾಡಲ್ಲಿರುತ್ತೆ. ಮಳೆ ಸ್ಟಾರ್ಟ್ ಆಯ್ತಲ್ಲ ಸ್ನೇಹಿತರೆ. ನೋಡಿ, ನಮ್ಮ ಮನೆ ಹತ್ರ ಏನಿರಲ್ಲ, ಆದರೂ ಈ ಕಡೆಗೆಲ್ಲ ಇದು ಹುಲ್ಲು ಇದ್ದಿದೆ. ಇವರು ಕ್ಲೀನ್ ಮಾಡಿಸಿದ್ರು, ಇವರು ಮಾಡಿಸ್ಲೇ ಇಲ್ಲ. ಗಲೀಜು ನೋಡಿ. ಎಲ್ಲ ನಮ್ಮ ಸರ್ ಅಲ್ಲಿ ಮೇಲೆ ಹೋಗಿದ್ದಾರೆ ನೋಡಿ, ತಿರುಗಾಡ್ತಾ ಇದ್ದಾರೆ. ಇವತ್ತಿನ ಕೆಲಸ ಇಷ್ಟಿದೆ ಸ್ನೇಹಿತರೆ. ನಮ್ಮ ಬಾಳೆ ಸಸಿ ನೋಡಿ ಎಲ್ಲ ತೆಗೆದೋಗಿದ್ರೆ ಎಷ್ಟು ಚೆಂದ ಬಂದಿದ್ದಾವೆ ಎಲ್ಲ ಸ್ನೇಹಿತರೆ. ಫೋನ್ ಒಂದು ಹಾಳಾಗಿದೆ. ಫೋನ್ ರಿಪೇರಿ ಕೊಟ್ಟಿದ್ದೀವಿ, ಆಗಲ್ಲ ಅಂತ ಹೇಳಿದರು. ಈಗ ಫೋನ್ ತೊಗೋಬೇಕಾ ಬೇಡ, ಯೂಟ್ಯೂಬ್ ನಿಲ್ಲಿಸ್ಬೇಕಾ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ. ನೋಡ್ತೇನೆ, ಟ್ರೈ ಮಾಡ್ತೇವೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡ್ ಯಾವುದಾದ್ರೂ ನೋಡಬೇಕು. ಇಲ್ಲಾಂದರೆ ನಮ್ಮ ಮಗಳು ಫೋನಿಗೋಸ್ಕರ ಕಾಯಬೇಕಾಗುತ್ತೆ. ಅವಳು ಕಾಲೇಜ್ ಈಗ ರಜೆ ಇದೆ 2 ತಿಂಗಳು. ನಾನು ಮಾಡ್ತೇನೆ. ಅವಳದು ರಜೆ ಮುಗಿದ ಮೇಲೇ ಕಷ್ಟ. ಅವಳು ಡೈಲಿ ಕಾಲೇಜ್ಗೆ ಹೋಗ್ತಾಳಲ್ಲ, ಹಾಗಾಗಿ ಆವಾಗ ಕಷ್ಟ ಆಗುತ್ತೆ ನನಗೆ. ಯೂಟ್ಯೂಬಲ್ಲಿ ಸ್ವಲ್ಪ ವ್ಯೂಸ್ ಬಂದರೆ, ಪೇಮೆಂಟ್ ಎಲ್ಲ ಬಂದರೆ ತೊಗೋಬೋದು ಸರಿಯಾಗಿ. ಅದು ಸ್ವಲ್ಪ ಕಷ್ಟನೇ ಏನು ನೋಡಿ. ಎಲ್ಲ ಫುಲ್ಲು ಎಲ್ಲ ಅಂದರೆ ಈ ಥರ ಇದ್ದರೆ ನೈಟೆಲ್ಲ ಯಜಮಾನ್ರು ಬರ್ತಾರಲ್ಲ, ಏನೂ ಅನಿಸಲ್ಲ. ಆಲ್ಮೋಸ್ಟ್ ಕ್ಲೀನ್ ಆಯಿತು, ಆಲ್ಮೋಸ್ಟ್ ಎಲ್ಲ. ಈಗ ಬನ್ನಿ ಸ್ನೇಹಿತರೆ, ಈಗ ಮಳೆ ಅಂತೂ ಬಿಟ್ಟಾಯಿತು. ಬೆಳಗ್ಗೆನೇ ಸ್ವಲ್ಪ ಮಳೆ ಇತ್ತು. ಶ್ರೇಯಾನು ಇದನ್ನು ಮಾಡ್ತಾಯಿದ್ದಾಳೆ ಹೊರಗಡೆ. ಇಷ್ಟೊತ್ತನ ನಾವು ಕೆಲಸ ಮಾಡ್ಕೊಂಡು ಹೊರಗಡೆ
ಸ್ವಲ್ಪ ಕೆಲಸ ಎಲ್ಲ ಮಾಡಿ ಗಾರ್ಡನ್ ಕ್ಲೀನಿಂಗ್ ಮಾಡಿದ್ವಿ. ವಿಡಿಯೋ ಹಾಕ್ತೀನಿ ಆಲ್ರೆಡಿ. ನಾನು ಸ್ವಲ್ಪ ಮಾಡಿದೆ, ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತಾ ಇದೆ. ನನಗೆ ಸೊಳ್ಳೆ ತುಂಬ ಅಲರ್ಜಿ ಆಗುತ್ತೆ ಅಂಥೇಳಿ ಯಜಮಾನ್ರು ಮಗ ಸ್ವಲ್ಪ ಶ್ರೇಯ ಕೂಡ ಬಂದಳು. ಅವಳು ಜಾಸ್ತಿ ಮಾಡಲಿಲ್ಲ, ಬುಕ್ಸ್ ಓದ್ತಾ ಕೂತ್ಲು ಸ್ನೇಹಿತರೆ. ಈಗ ನಾನು ರಾತ್ರಿ ಊಟಕ್ಕೆ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊತೇವೆ. ಶ್ರೇಯಾರೇ ನಾನಾರೇ ಪುಲಾವನ್ನ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಒಂದಿಷ್ಟು ಇಲ್ಲಿ ತರಕಾರಿಗಳನ್ನು ಈಗ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಈರುಳ್ಳಿ ಅಷ್ಟೆಲ್ಲ ಕಟ್ ಮಾಡಲ್ಲ. ಈರುಳ್ಳಿ ಬೇರೆದಕ್ಕೂ ಸ್ವಲ್ಪ ಬೇಕು, ಕಟ್ ಮಾಡಿ ಎತ್ತಿ ಇಟ್ಕೋತೇವೆ. ಈಗ ಇದನ್ನೆಲ್ಲ ನಾನೀಗ ಸಿಪ್ಪೆ ತೆಗೆದು ಹಾಕೋತೇನೆ. ಹೊರಗಡೆ ಹಸಿರು ಎಲೆ ಇದೆನಾ ನೋಡ್ಕೊಂಬರ್ತೀನಿ ಹೋಗಿ. ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ದೇವರಿಗೆ ದೀಪ ಎಲ್ಲ ಹಚ್ಚಿದ್ದೀವಿ. ಇಲ್ಲಿ ಪುಲಾವನ್ನ ಗ್ರೀನ್ ಕಲರ್ದು ಪುಲಾವನ್ನ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಶ್ರೇಯ ನಾನು ನೀರು ಕುದಿಲಿಕ್ಕೆ ಬಂದಿದ್ದಾವೆ. ಇಲ್ಲಿ ರೇಷನ್ ಅಕ್ಕಿನ ಆಲ್ರೆಡಿ ತೊಳೆದು ಎತ್ತಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಶ್ರೇಯ ಮಾಡ್ತಾಯಿದ್ಲು, ಎಲ್ಲ ಅದಕ್ಕೆ ಹಾಕಿಬಿಡ್ತೇನೆ. ಈಗ ಸ್ವಲ್ಪ ಕುದಿಬೇಕಿದು. ನೋಡಿ ತಿರುಗಿಸ್ಕೊಂಡ್ಬಿಡ್ಬೇಕು. ಈ ಥರ ಗ್ರೀನ್ ಅಕ್ಕಿನೇ, ಗ್ರೀನ್ ಅನ್ನನ ಬೇಡ್ತಾರೆ ನಮ್ಮ ಮನೇಲಿ ಜಾಸ್ತಿ. ಇದರೊಳಗಡೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ರುಬ್ಬಿರೋದ್ರಿಂದ ಇದಕ್ಕೆ ನಾವು ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಉಪ್ಪು ಖಾರ ಒಂದು ನೋಡ್ಕೊಂಡ್ಬಿಟ್ಟು ಹಾಕಿದರೆ ಮುಗೀತು. ಈಗ ಟೋಕನ್ ಒಂದು ಹಾಕಿಬಿಡ್ತೇನೆ. ನೋಡಿ ಈಗ 3 ವಿಜಿಲ್ ಬರಲಿ ಸ್ನೇಹಿತರೆ. ಇದು ಸ್ನೇಹಿತರೆ ಈಗ ಪುಲಾವನ್ನ ಮಾಡಿದ್ವಲ್ಲ, ಊಟ ಮಾಡಿದ್ವಿ. ನಾವು ಊಟ ಮಾಡಿದ್ರೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಸಾರಿ. ಮತ್ತು ಸ್ವಲ್ಪ ಲೆಂತಿ ವಿಡಿಯೋ ಕಮ್ಮಿ ಇದೆ, ಅದು ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಆಗಲಿಲ್ಲ. ಅದಕ್ಕಾಗಿ ಅದರೊಟ್ಟಿಗೆ ಒಂದು ರೆಸಿಪಿ ಇದೆ, ಸೇರಿಸ್ತೀನಿ. ಅದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಶುಭರಾತ್ರಿ, ಗುಡ್ ನೈಟ್.